ಹಾಯ್ ಫ್ರೆಂಡ್ಸ್, ಇದೊಂದು ಡಿಸೈನ್ ಬ್ಲೌಸು. ಇದು ಬೆಲ್ಟ್ ಥರ ಡಿಸೈನ್ ಬರುತ್ತೆ ಬ್ಯಾಕ್ಗೆ. ಅದನ್ನು ಇವಾಗ ನಾವು ಸಪ್ರೇಟ್ ಸೀರೆ ಪೀಸಲ್ಲಿ ಕಟ್ ಮಾಡ್ಕೋಬೇಕು. ಬೆಲ್ಟ್ ಯಾವ ರೀತಿ ಕಟ್ ಮಾಡ್ತೀವಿ ಆ ಡಿಸೈನ್ ಆ ಶೇಪಲ್ಲಿ ಬರುತ್ತೆ. ಅದನ್ನು ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಅದು ಮಧ್ಯೆ ಕಟ್ ಮಾಡಿ ಇನ್ನೌಟ್ ಮಾಡಿಕೊಂಡು ಅದಕ್ಕೆ ಪೋಟ್ಲಿ ಬಟನ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ನ. ಫಸ್ಟ್ಗೆ ನಾವು ಬ್ಯಾಕ್ನ ಇನ್ನೌಟ್ ಮಾಡ್ಕೊಂಬಿಡ್ತೀನಿ ಫಸ್ಟ್ಗೆ. ಆಮೇಲೆ ಪೈಪಿಂಗ್ ಕೊಡಬೇಕು ಅದಕ್ಕೆ. ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಪೈಪಿಂಗ್ ಕೊಡಬೇಕು. ಫಸ್ಟ್ಗೆ ನಾವು ಪಿನ್ ಹಾಕ್ಕೊಂಬಿಟ್ಟು ಸುತ್ತ ವಿ ಶೇಪಲ್ಲಿದೆ. ವಿ ಅಂದರೆ ಫುಲ್ ವಿ ಬರಲ್ಲ, ಒಂಥರ ವಿ ಶೇಪಲ್ಲಿ ಬರುತ್ತೆ. ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಅದನ್ನು ಮಧ್ಯ ಕಟ್ ಮಾಡಿ ಮತ್ತೆ ಅದನ್ನು ನ್ಯಾಚ್ ಹಾಕ್ಕೊಂಬಿಟ್ಟು ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದಮೇಲೆ ಮತ್ತೆ ಅದನ್ನು ಇನ್ನೌಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ಮೇಲೆ ಮತ್ತೆ ಅದನ್ನು ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು. ನಾವು ಪೈಪಿಂಗ್ ಕೊಟ್ಟಾಗ ನೀಟಾಗಿ ಬರುತ್ತೆ. ಇನ್ನೌಟ್ ಮಾಡ್ಕೊಂಡು ಪೈಪಿಂಗ್ ಕೊಡೋದು ಆ ಥರ. ಈ ಥರ ನೋಡಿ, ಈ ಥರ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಹಾಕ್ಕೊಂಬಿಟ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ಇವಾಗ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಬ್ಲೌಸ್ ಪೀಸ್ ಏನು ಇವಾಗ ಕಟಿಂಗ್ ಮಾಡಿದ್ದೀವಲ್ಲ ಅದ್ರ ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗೆದುಬಿಡ್ಬೇಕು. ತೆಗೆದಾದ್ಮೇಲೆ ಇದು ಕೆಳಗಡೆ ಬಂದು ಡಿಸೈನ್ ಮಾಡೋದ್ರಿಂದ ಫಸ್ಟೇ ನಾವು ಡಾಟ್ ಹಿಡ್ಕೊಂಡ್ಬಿಡ್ಬೇಕು. ಆಮೇಲೆ ಡಾಟ್ ಹಿಡಿಯೋಕ್ಕೆ ಹೋದರೆ ಡಿಸೈನ್ ಮಾಡಿರ್ತೀವಲ್ಲ, ಡಿಸೈನ್ ಮೇಲೆ ಹಿಡಿದ್ರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅದಕ್ಕೋಸ್ಕರ ಇಂಥ ಡಿಸೈನ್ ಮಾಡಿದಾಗ ನಾವು ಡಾಟ್ನ ಇಲ್ಲ ಸೈಡ್ಗೆ ಹಿಡಿಬೇಕು, ಇಲ್ಲ ಫಸ್ಟೇ ಹಿಡ್ಕೋಬೇಕು. ಇದು ಸೈಡ್ಗೆ ಹಿಡಿಯೋಕ್ಕೂ ಜಾಗ ಇರೋಲ್ಲ, ಸೈಡಲ್ಲೂ ಡಿಸೈನ್ ಬರೋದ್ರಿಂದ ಕೆಳಗಡೆ ಫುಲ್ಲು ಬೆಲ್ಟ್ ಥರ ನಾವು ಫಸ್ಟೇ ಡಾಟ್ನ ಇಟ್ಕೊಂಡ್ಬಿಡ್ಬೇಕು. ಒಂದು ಡಿಸೈನ್ಗೆ ಈ ಥರ ಮಾಡಬೇಕಾಗುತ್ತೆ. ನಾವು ಡಾಟ್ನ ಒಂಚೂರು ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಎಂಬ್ರಾಯ್ಡಿಂಗ್ ವರ್ಕ್ ಇದ್ದರೆ ಆ ಥರ ಅದ್ರ ಪಕ್ಕದಲ್ಲಿ ಡಿಸೈನ್ ಪಕ್ಕದಲ್ಲಿ ಹಿಡಿಬೇಕಾಗುತ್ತೆ ಡಾಟ್ನ. ಆ ಥರ ನೋಡ್ಕೊಂಡು ಹಿಡಿಬೇಕಾಗುತ್ತೆ ಅಷ್ಟೇ. ಹಂಗಾಗಿ ಇದಕ್ಕೆ ನಾನು ಫಸ್ಟೇ ಡಾಟ್ ಹಿಡಿದು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಳಗಡೆ ಒಂದು ಲೈನಿಂಗ್ ಪೀಸ್ ಹಾಕಿ ಇನ್ನೌಟ್ ಮಾಡ್ಕೊತಾ ಇದ್ದೀನಿ. ಅದೇ ಅದ್ರ ಕಲರ್ ಇರಲಿಲ್ಲ, ಬೇರೆ ಕಲರ್ ಅದ್ರ ಒಳಗಡೆ ಹೋಗುತ್ತಲ್ಲ ಅದೇನು ಕಾಣಿಸಲ್ಲ ಅಂದ್ಬಿಟ್ಟು ಬೇರೆ ಪೀಸ್ನ ಹಾಕಿ ಅದು ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಂಬಿಟ್ಟು ಇಲ್ಲಿ ಪೋಟ್ಲಿ ಬಟನ್ ರೆಡಿ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಸೀರೆ ಬ್ಲೂ ಕಲರ್ ಇದೆ, ಅದರಲ್ಲಿ ಪೀಸ್ ತೊಗೊಂಡು ಸ್ಟಿಚ್ ಮಾಡ್ಕೋತಾ ಇರೋದು. ಸ್ಲೀವ್ಗೂ ಬರುತ್ತೆ ಒಂಚೂರು ಪ್ಯಾಚ್ ವರ್ಕ್ ಡಿಸೈನು. ಆಮೇಲೆ ಇವಾಗ ಬ್ಲೌಸ್ ಕಲರ್ ಏನಿದೆ ಆ ಕಲರಲ್ಲಿ ನಾವು ಪೋಟ್ಲಿ ಬಟನ್ ಮಾಡ್ಕೋಬೇಕು. ಯಾಕೆಂದರೆ ಬ್ಲೂ ಕಲರ್ ಮೇಲೆ ಅದಿಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ರೆಡಿ ಮಾಡ್ಕೊಬಿಟ್ಟು ಇನ್ನೌಟ್ ಮಾಡಿಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಎರಡು ಪೀಸ್ ಆಗುತ್ತೆ. ಎರಡು ಕಡೆ ಮಧ್ಯೆ ಬಟನ್ ಬಂದಿಲ್ಲ ಅಂದರೆ ಹಾಗೆ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಇದು ಪೋಟ್ಲಿ ಬಟನ್ ಇಡೋದಕ್ಕೆ ನಾವು ಸ್ಟಿಚಿಂಗ್ ಮಾಡೇ ಇಡಬೇಕು. ಅದನ್ನ ಒಳಗಡೆಗೆ ಕಚ್ಚೋದೆಲ್ಲ ಅದು ವೇಸ್ಟ್ ಬರುತ್ತಲ್ಲ ಅದನ್ನ ಒಳಗಡೆ ಇಟ್ಬಿಟ್ಟೆ ಸ್ಟಿಚ್ ಮಾಡಬೇಕು. ಮೇಲಿಟ್ಟು ಸ್ಟಿಚ್ ಮಾಡೋಕ್ಕಾಗಲ್ಲ ಅದನ್ನ, ಅದೇ ನಾವು ಪೋಟ್ಲಿ ಬಟನ್ನ. ಹಂಗಾಗಿ ನೀಟಾಗಿ ಈ ಥರ ಪೀಸ್ ಕಟ್ ಮಾಡಿಕೊಂಡು ಫಸ್ಟು ಅದು ಥರ್ಮಾಕೋಲ್ ಬರುತ್ತಲ್ಲ ಅದ್ರಲ್ಲಿ ಒಂದೇ ಲೆವೆಲಿಗೆ ಪೀಸ್ಗಳು ತಗೊಂಡು ಅದರೊಳಗಿಟ್ಟು ಅದನ್ನು ನೀಟಾಗಿ ಒಂದು ದಾರದಲ್ಲಿ ಗಂಟು ಹಾಕೋದಷ್ಟೇ. ಹೂವು ಕಟ್ತೀವಲ್ಲ ಆ ಥರ ದಾರ ಸುತ್ತಬಿಟ್ಟು ಗಂಟು ಹಾಕ್ಕೋಬೇಕು. ಆ ಥರ ಎಲ್ಲ ಪೀಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಜಾಸ್ತಿ ಗಂಟು ಇದು ಮಾಡೋಕ್ಕೆ ಹೋಗ್ಬಾರ್ದು, ನೀಟಾಗಿ ಹಾಕ್ಕೋಬೇಕು. ಆ ಕಡೆ ಬಟ್ಟೆ ಪೀಸ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ದಾರದಾಗ ಸುತ್ತಬಿಡಿ. ಇಲ್ಲಾಂದರೆ ಏನಾಗುತ್ತೆ, ನಾವು ಈಚೆ ಇಟ್ಟಾಗ ಅದು ಆ ಕಡೆ ಈ ಕಡೆ ಸ್ವಲ್ಪ ಕ್ರಾಸ್ ಆದಾಗ ಗುಂಡು ಅದು ಬಟನ್ ಏನಾಗುತ್ತೆ ಪೋಟ್ಲಿ ಬಟನ್ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ದಾರ ಸುತ್ತಿ ಗಂಟು ಹಾಕೊಳ್ಳಿ. ಹೂವು ಕಟ್ತೀವಲ್ಲ ಆ ಥರ ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಏನಿಲ್ಲ, ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಬರುತ್ತೆ. ಮಧ್ಯಕ್ಕೆ ನಾವು ಪೋಟ್ಲಿ ಬಟನ್ ಇಟ್ಬಿಟ್ಟು ಎರಡು ಪೀಸ್ನ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಫಸ್ಟ್ಗೆ ಮಾರ್ಕ್ ಮಾಡಿಕೊಂಡು ಪೋಟ್ಲಿ ಬಟನ್ ಇಟ್ಕೋತಾ ಇದ್ದೀನಿ ನೋಡಿ. ಇದು ಫಸ್ಟೇ ನಾವು ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಬಿಡ್ಬೇಕಾಗಿತ್ತು ಬೆಲ್ಟ್ ಥರ ಡಿಸೈನ. ನಾನು ಆಮೇಲೆ ಮಾಡೋಣ ಅಂದ್ಬಿಟ್ಟು ಪೋಟ್ಲಿ ಬಟನ್ ಇಟ್ಬಿಟ್ಟೆ ಫಸ್ಟೇ. ಹಂಗೆ ಒಂದು ಸ್ವಲ್ಪ ಸ್ಟಿಚ್ಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಆಗುತ್ತೆ, ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇವಾಗ ಬಟನ್ ಇಟ್ಟಾದಮೇಲೆ ಅದ್ರ ಮೇಲೆ ಇನ್ನೊಂದು ಪೀಸ್ ಇಟ್ಬಿಟ್ಟು ಅದು ಕವರ್ ಮಾಡಬೇಕು. ನಾವೇನದು ಹೊಲ್ದಿದ್ದೀವಲ್ಲ ಅದು ಈಚೆ ಕಾಣಿಸ್ಬಾರ್ದು, ಅದ್ರ ಮೇಲೆ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಮೇಲ್ಗಡೆ ಅದಕ್ಕೆ ಪೈಪಿಂಗ್ ಕೊಡಬೇಕು. ಪೈಪಿಂಗ್ಗೆ ನಾನು ಬ್ಲೌಸ್ ಪೀಸ್ತೆ ತೊಗೊಂಡಿದ್ದೀನಿ. ಇದಕ್ಕೆ ಪೈಪಿಂಗ್ಗೆ ನಾನು ಕಟ್ ಮಾಡ್ಕೊಂಡು ಕ್ರಾಸ್ ಪೀಸ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ನಾವು ಇದೇನು ಬೆಲ್ಟ್ ಥರ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಡಿಸೈನು ಅದಕ್ಕೆ ಪೈಪಿಂಗ್ ಕೊಡಬೇಕು. ಎರಡು ಕಡೆನೂ ಪೈಪಿಂಗ್ ಕೊಟ್ಬಿಟ್ಟು ನಾವು ಆಮೇಲೆ ಪೋಟ್ಲಿ ಬಟನ್ ಇಟ್ಟಿದ್ದೀವಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಹಂಗಾಗಿ ಇದು ಪೈಪಿಂಗ್ನ ನೀಟಾಗಿ ಸಣ್ಣದಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎರಡೂ ಹಾಗೆ ಮಾಡ್ಕೊಂಬಿಟ್ಟು ಅದೇನು ನಮ್ಮ ಪೋಟ್ಲಿ ಬಟನ್ ಸ್ಟಿಚ್ ಮಾಡಿದ್ನಲ್ಲ ಫಸ್ಟ್ಗೆ ಅದ್ರ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಸುತ್ತ ಸ್ಟಿಚ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಒಂಥರ ಡಿಸೈನು ಚೆನ್ನಾಗಿರುತ್ತೆ. ನಾವು ಮುಂದೆ ಬೆಲ್ಟ್ ಹೊಲಿಯೋದನ್ನು ಹಿಂದೆ ಬೆಲ್ಟ್ ಥರ ಪೈಪಿಂಗ್ ಇಟ್ಟು ಹೊಲಿಯೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಸೀರೆ ಕಲರ್ ಹಾಕಿ ಮಾಡಿರೋದು ನೋಡಿ. ಇವಾಗ ಬಟನ್ ಏನೈತೆ ಅದ್ರ ಮೇಲೆ ಕರೆಕ್ಟಾಗಿ ನೀಟಾಗಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಇಷ್ಟೇ ಇದು.
ಈ ರೀತಿ ಮೇಲೆ ಪೈಪಿಂಗ್ ಕೊಡಬೇಕು. ಮಾಮೂಲಿ ಅದೇ ಬ್ಲೂ ಕಲರಲ್ಲೇ ಕೊಡಬೇಕು ಪೈಪಿಂಗು. ಇದು ಮಾಮೂಲಿ ಈ ರೀತಿ ನೀಟಾಗಿ ಇಟ್ಕೋಬೇಕು. ಅದು ಬಟನ್ನು ಆ ಕಡೆ ಈ ಕಡೆ ಆಗದಿದ್ದಂಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಈ ಡಿಸೈನು ರೆಡಿ ಆಗುತ್ತೆ. ಇದೊಂಥರ ಚೆನ್ನಾಗಿರುತ್ತೆ. ಸ್ಲೀವ್ ಒಂಥರ ಚೆನ್ನಾಗಿ ಬಂದಿದೆ ಡಿಸೈನು. ಈ ರೀತಿ ಮಾಡ್ಕೋಬೋದು ಡಿಸೈನು. ಇದೊಂದು ಅವ್ರು ನಮಗೆ ಫೋನಲ್ಲೇ ಯೂಟ್ಯೂಬಲ್ಲಿ ನೋಡಿ ಈ ಥರ ಡಿಸೈನ್ ಬೇಕು ಅಂತ ಹೇಳಿರೋದಕ್ಕೆ ಈ ಡಿಸೈನ್ ರೆಡಿ ಮಾಡ್ತಾ ಇರೋದು. ಇವಾಗೆಲ್ಲ ಅದರಲ್ಲೇ ತೋರಿಸ್ಬಿಟ್ಟು ಈ ಡಿಸೈನ್ ಬೇಕು ಅಂತ ಹೇಳ್ತಾರೆ. ಆ ಡಿಸೈನ್ನೇ ನಾವು ನೋಡಿಕೊಂಡು ಆ ಥರ ರೆಡಿ ಮಾಡಿಕೊಡೋದು. ಈ ರೀತಿ ನೋಡಿ ಸುತ್ತ ಸ್ಟಿಚಿಂಗ್ ಹಾಕ್ಬಿಟ್ರೆ ಪೈಪಿಂಗ್ ಇಟ್ಟಾದಮೇಲೆ ರೆಡಿ ಆಗುತ್ತೆ. ಈ ರೀತಿ ಆಮೇಲೆ ಮೇಲೆ ಪೈಪಿಂಗ್ ಇಟ್ಕೋಬೇಕು. ಕೆಳಗಡೆ ಏನು ಮಾಡಬೇಕು ಅಂದರೆ ಬಟ್ಟೆ ಸಾಕಾಗಲ್ಲ, ಅದು ಸ್ವಲ್ಪ ಡಿಸೈನ್ ಎಲ್ಲ ಮಾಡಿರೋದ್ರಿಂದ ಎಕ್ಸ್ಟ್ರಾ ಲೈನಿಂಗ್ ಪೀಸಲ್ಲಿ ನಾನು ಎಮ್ಮಿಂಗ್ ಮಾಡೋದಕ್ಕೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಬಟ್ಟೆ ಅದರಲ್ಲೇ ಸಾಕಾಗುತ್ತೆ, ಇದು ಆ್ಯಕ್ಚುಲಿ ಸಾಕಾಗಿಲ್ಲ, ಅದು ಕಾಣಿಸ್ಬಾರ್ದಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಕೊಟ್ಬಿಟ್ಟು ಎಮ್ಮಿಂಗ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ನಾವೇನು ಮಾರ್ಕ್ ಮಾಡ್ಕೊಳ್ತೀವಿ, ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಎಮ್ಮಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಬಂತು ಡಿಸೈನು. ಪೋಟ್ಲಿ ಬಟನ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.